ಇದು ಫ್ಲಡ್ ಪಾಲಿಟಿಕ್ಸ್. ಪ್ರವಾಹ ವಿಚಾರಕ್ಕೂ ಆಡಳಿತ ವಿಪಕ್ಷಗಳ ನಡುವೆ ಕಿತ್ತಾಟ ಜೋರಾಗಿದೆ. ಇವತ್ತು ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲನೆ ಮಾಡಿತು. ಬಿಜೆಪಿಗರ ಪ್ರವಾಹ ಪರಿಶೀಲನೆಯನ್ನ ಅಣಕಿಸಿರುವಂತಹ ಕಾಂಗ್ರೆಸ್ ನಾಯಕರು ಕೇಂದ್ರದಿಂದ ಪರಿಹಾರ ಕೊಡಿಸಲಿ ಅಂತ ಹೇಳಿ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿಗಳು ಲೂಟಿ ಮಾಡೋದು ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನೂ ಇಲ್ಲ. ಜನರ ಪಾಲಿಗೆ ಸತ್ತೋಗಿದೆ. ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSS ನವರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಇಡೀ ಊರಿಗೆ ಊರೇ ಮುಳುಗಡೆ. ಜಲಾವೃತವಾಗಿರುವ ಜಮೀನುಗಳು, ಮನೆ ಮಠಗಳು, ಶೋಕ ನದಿಯಾಗಿ ಕಾಡ್ತಾ ಇರೋ ಭೀಮೆ ಹಾಗೂ ಅದರ ಉಪ ನದಿಗಳು ಜನರನ್ನೇ ಒಕ್ಕಲೆಬ್ಬಿಸಿದೆ. ಸಂತ್ರಸ್ತರ ಬಾಳು ಬೀದಿಗೆ ಬಂದಿದೆ. ದಸರಾ ಸಂಭ್ರಮ ಕಸಿದ ಪ್ರವಾಹ ಪ್ರಕೋಪ ಸದ್ಯ ರಾಜಕೀಯ ವಿಕೋಪಕ್ಕೂ ಟರ್ನ್ ಪಡೆದುಕೊಂಡಿದೆ. ನದಿಗಳ ರೌದ್ರಾವತಾರ, ಬೀದಿಗೆ ಬಂತು ಬದುಕು. ಮನೆ ಹಾನಿ ಭಾಗಗಳಲ್ಲಿ ಬಿಜೆಪಿ ನಿಯೋಗ ಸಂಚಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾ ಮಳೆಯಿಂದ ಉಕ್ಕಿ ಹರಿದ ನದಿಗಳು ಬೆಳಗಾವಿ, ವಿಜಯಪುರ ಹಾಗೂ ಕಲಬುರಗಿಯ ನೂರಾರು ಹಳ್ಳಿಗಳನ್ನ ಮುಳುಗಿಸಿದೆ. ಜನರ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ಈಗಾಗಲೇ ಕಲಬುರಗಿ ಹಾಗೂ ವಿಜಯಪುರದಲ್ಲಿ ಮಳೆ ಹಾನಿ ಪರಿಶೀಲಿಸಿರೋ ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗ್ರಾಮಗಳ ಜಮೀನುಗಳಿಗೆ ಇಳಿದು ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿ ಪರಿಶೀಲನೆ ನಡೆಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಿಟಿ ರವಿ ನೇತೃತ್ವದಲ್ಲಿ ರೈತರ ಸಂಕಷ್ಟ ಆಲಿಸಿದೆ. ಬೆಳಗಾವಿಯ ನಾಗನೂರಿನಲ್ಲಿ ಮಳೆ ಹಾನಿ ಪರಿಶೀಲನೆ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಸಿಎಂ ಬದಲಾವಣೆ ವಿಚಾರ ಹಾಗೂ ಜಾತಿ ಜನಗಣತಿಯಲ್ಲಿ ಬ್ಯುಸಿಯಾಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ NDRF ಹಣ ಕೊಟ್ಟಿದೆ. ಆದರೆ ಸರ್ಕಾರ ಅದನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಹೆಚ್ಚುವರಿ ಅನುದಾನಕ್ಕೆ ವರದಿ ಸಲ್ಲಿಸಬೇಕಿದೆ. ಸಂತ್ರಸ್ತರ ಕಷ್ಟ ಕೇಳದೆ ಸರ್ಕಾರ ಸತ್ತೋಗಿದೆ ಅಂತ ಲೇವಡಿ ಮಾಡಿದ್ದಾರೆ. 80% ಲೂಟಿ ಹೊಡ್ಕೊಂಡು ನೆಕ್ಸ್ಟ್ ಗ್ಯಾರಂಟಿ ನಾವು ಬರಲ್ಲ, ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ಎಷ್ಟು ಲೂಟಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಒಂಥರ ಬಕಪಕ್ಷಿಗಳಂತೆ ಕಾದ್ಕೊಂಡು ಕೂತಿದ್ದಾರೆ. ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಲೂಟಿ ಮಾಡೋದು ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನೂ ಇಲ್ಲ. ಜನರ ಪಾಲಿಗೆ ಸತ್ತೋಗಿದೆ. ಆ ದೃಷ್ಟಿಯಿಂದ ನಾವು ಈಗ ಭೇಟಿ ಮಾಡ್ತಾ ಇದ್ದೀರಿ. ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಅವರಂತೂ ಮಾಡಲಿಲ್ಲ. ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟ್ ಫೇಸಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು. ಕಳಿಸಿದ್ದಾರಾ? ಕಳಿಸೇ ಇಲ್ಲ. ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ರಿ, ಹೋಗಿ ಭೇಟಿ ಮಾಡ್ತಾಯಿದ್ರಿ, ಮಾತಾಡ್ತಾಯಿದ್ರಿ. ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು. ಫ್ಲಡ್ ಆದಾಗ ಇಮಿಡಿಯೇಟಲ್ಲಿ 1 ವಾರದಲ್ಲಿ 10 ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ. ಇವ್ರದ್ದು 1 ತಿಂಗಳಾಗಿದೆ. ಒಬ್ಬರು ಹೋಗಿ ಭೇಟಿ, ಯಾರು ಭೇಟಿ ಮಾಡಿದ್ದಾರೆ ಹೇಳಿ? ಮತ್ತೆ ಅವ್ರದ್ದು ಹಳೇ ಡೈಲಾಕು, ಸೇಮ್ ಡೈಲಾಕು ನೀವು ನೋಡಿ. ಇವತ್ತು ಏನು ಡೈಲಾಗ್ ಹೊಡಿತಾರೋ ಇನ್ನು 5 ವರ್ಷ ಆದರೂ ಅದೇ ಡೈಲಾಗೇ ಹೊಡೆಯೋದು. ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು. ಇದು ರೆಗ್ಯುಲರ್ ಡೈಲಾಗು. ನಾನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ, ನೀವು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಾ. ಕಳೆದ 20 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಿಮಗೆ? ಸರ್ಕಾರ ಸತ್ತೋಗಿದೆ. ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಕಿಡಿ. ಆರ್ ಅಶೋಕ್ RSSನ ಕೈಗೊಂಬೆ ಎಂದ ಸಿಎಂ. ಸರ್ಕಾರ ಇದ್ರೂ ಅಷ್ಟೇ, ಸತ್ರು ಅಷ್ಟೇ ಎಂಬ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಆರ್ ಅಶೋಕ್ RSSನ ಕೈಗೊಂಬೆ. RSSನವರು ಏನ್ ಹೇಳ್ತಾರೆ ಅದನ್ನ ಹೇಳ್ತಾನೆ. ಅಶೋಕ್ ಬೆಂಗಳೂರಲ್ಲಿ ಹುಟ್ಟಿದವನು, ಅವನು ರೈತ ಅಲ್ಲ. ಆತನಿಗೆ ರೈತರ ಸಂಕಷ್ಟ ಗೊತ್ತಿಲ್ಲ ಅಂತ ತಿವಿದಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಶೋಕ ಅವ್ರ ಪಾಪ ಏನು ಗೊತ್ತಿಲ್ಲ, ಅವನಿಗೆ ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು
ವಿಪಕ್ಷ ನಾಯಕ ಇರ್ಬೋದಪ್ಪ, RSS ನವ್ರು ಹೇಳ್ಕೊಟ್ಟದ್ ಮಾತಾಡೋದು, ಅವರೇ ಹೇಳ್ಕೊಡೋದು ದಿನ, ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಅವ್ರ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅವ್ರ ರೈತನಲ್ಲ, ಅವನು ಕಾರ್ಪೊರೇಷನ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSS ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಇತ್ತ ವಿಜಯಪುರ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ನಿಯೋಗ ಭೇಟಿ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ವೈಮಾನಿಕ ಸಮೀಕ್ಷೆ ಮಾಡಿ ಪರಿಹಾರ ಘೋಷಿಸಿದ ಮೇಲೆ ಬಿಜೆಪಿಯವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ನಾವೆಲ್ಲರೂ ಕೂಡ ಇದು ಮಾಡಿ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿಗಳನ್ನ, ಅಂದರೆ ಒಂದು ಹೆಕ್ಟೇರ್ಗೆ NDRF ಮತ್ತು ಇದನ್ನು ಕೂಡಿಸಿ 17,000 ರೂಪಾಯಿ ನಾವೆಲ್ಲ ಘೋಷಣೆ ಮಾಡಿದ್ಮೇಲೆ ಅದೇನೋ ಅಂತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸಕ್ಕೆ ಬರ್ತಾ ಇದ್ದಾರೆ ಅವರು. ಒಟ್ಟಾರೆ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಆಡಳಿತ ವಿಪಕ್ಷಗಳ ನಾಯಕರು ಪರಸ್ಪರ ಒಮ್ಮತವಾಗಿ ಜನರ ಕಷ್ಟ ಆಲಿಸಬೇಕಿತ್ತು. ಆದರೆ ಜನರ ಪ್ರವಾಹ ಸಂಕಷ್ಟವು ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.